ಅಕ್ಕ, ಇವತ್ತು ಮುರಳಿಯಲ್ಲಿ ಮಾಯೆ ನಮ್ಮನ್ನು ಶಪಿಸುತ್ತಾಳೆಂದು ಕೇಳಿದ್ದೆ. ಮಾಯೆ ನಿಜವಾಗಿಯೂ ಶಪಿಸುತ್ತಾಳೆ? ಹೌದು, ಆದರೆ ಮಾಂತ್ರಿಕ ಶಾಪದಂತೆ ಅಲ್ಲ. ನಾವು ದೇವರ ಬೋಧನೆಗಳನ್ನು ನಿರ್ಲಕ್ಷಿಸಿದಾಗ ಅಥವಾ ಅವುಗಳನ್ನು ಗಂಭೀರವಾಗಿ ಪರಿಗಣಿಸದಿದ್ದಾಗ ಮಾಯೆ ನಮ್ಮನ್ನು ಬಲೆಗೆ ಬೀಳಿಸುತ್ತದೆ. ಆ ಬಲೆಯೇ ನಿಜವಾದ ಶಾಪ. ಅದು ನಮ್ಮ ಆತ್ಮದ ಶಕ್ತಿಯನ್ನು ಕಸಿದುಕೊಳ್ಳುತ್ತದೆ. ನಾವು ಶಿವ ತಂದೆಯನ್ನು ತಿಳಿದಿದ್ದರೂ ನಾವು ಇನ್ನೂ ಈ ಬಲೆಗೆ ಬೀಳಬಹುದು. ಆದರೆ ಅದು ಹೇಗೆ ಸಾಧ್ಯ? ಶಿವ ತಂದೆಯನ್ನು ತಿಳಿದುಕೊಳ್ಳುವುದು ಮತ್ತು ಅವರನ್ನು ನಿಜವಾಗಿಯೂ ನಂಬುವುದು ವಿಭಿನ್ನವಾಗಿದೆ. ಯಾರಾದರೂ ಶಿವ ತಂದೆಯನ್ನು ತಿಳಿದಿದ್ದರೂ ತಮ್ಮದೇ ಆದ ಮಾರ್ಗಗಳನ್ನು ಅನುಸರಿಸಿದರೆ ಮತ್ತು ಶ್ರೀಮತವನ್ನು ಪಾಲಿಸದಿದ್ದರೆ ಮಾಯೆ ನಿಧಾನವಾಗಿ ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತದೆ. ಆತ್ಮದ ಬುದ್ಧಿಗೆ ಬೀಗ ಬೀಳುತ್ತದೆ. ಬೀಗ ಹಾಕಿದೆ. ಅದರ ಅರ್ಥವೇನು? ಇದರರ್ಥ ಆತ್ಮವು ಇನ್ನು ಮುಂದೆ ಸರಿ ತಪ್ಪುಗಳನ್ನು ಹೇಳಲು ಸಾಧ್ಯವಿಲ್ಲ. ಎಲ್ಲವೂ ಚೆನ್ನಾಗಿದೆ ಎಂದು ಅವಳು ಭಾವಿಸುತ್ತಾಳೆ, ಆದರೆ ಒಳಗೆ ಅವಳು ತಂದೆಯಿಂದ ಸಂಪರ್ಕ ಕಡಿತಗೊಂಡಿದ್ದಾಳೆ. ಮುರಳಿಯನ್ನು ಕೇಳುವುದು ಸಹ ಇನ್ನು ಮುಂದೆ ಸಹಾಯ ಮಾಡುವುದಿಲ್ಲ. ಮತ್ತು ನಾವು ಸೇವೆ ಮಾಡಿದರೆ ಅದು ಫಲಿತಾಂಶಗಳನ್ನು ತರುವುದಿಲ್ಲ. ಬ್ರಾಹ್ಮಣನಾಗಿರುವುದು ಎಂದರೆ ಶ್ರೀಮತವನ್ನು ಅನುಸರಿಸುವುದು ಮತ್ತು ದೈವಿಕ ಗುಣಗಳನ್ನು ಬೆಳೆಸುವುದು. ನಾವು ದೇಹಪ್ರಜ್ಞೆಯುಳ್ಳವರಾದರೆ, ಸೋಮಾರಿಗಳಾದರೆ ಅಥವಾ ನಮ್ಮ ಸ್ವಂತ ಆಲೋಚನೆಯಂತೆ ವರ್ತಿಸಿದರೆ ಮಾಯೆಯು ಒಂದು ತೆರೆಯುವಿಕೆಯನ್ನು ನೋಡಿ ಆತ್ಮವನ್ನು ಶಿವ ತಂದೆಯಿಂದ ದೂರ ಎಳೆಯುತ್ತದೆ. ಅದು ಒಳ್ಳೆಯದಲ್ಲ. ಅಕ್ಕ, ಇದು ಸಂಭವಿಸಿದರೆ ನಾವು ಏನು ಮಾಡಬೇಕು? ಭಯಪಡಬೇಡ. ಶಿವ ತಂದೆ ಎಂದಿಗೂ ತನ್ನ ಮಕ್ಕಳನ್ನು ಬಿಡುವುದಿಲ್ಲ. ಆತ್ಮವು ನಿಜವಾಗಿಯೂ ಪಶ್ಚಾತ್ತಾಪಪಟ್ಟು ಶಿವ ತಂದೆಯಿಂದ ಕ್ಷಮೆ ಕೇಳಿದರೆ ಮತ್ತು ಪ್ರಾಮಾಣಿಕವಾಗಿ ಶ್ರೀಮತವನ್ನು ಮತ್ತೆ ಅನುಸರಿಸಲು ಪ್ರಾರಂಭಿಸಿದರೆ ಮಾಯೆ ಹಿಂದೆ ಸರಿಯುತ್ತದೆ. ಶಿವ ತಂದೆ ತುಂಬಾ ಪ್ರೀತಿಯವರು. ಅವರು ನಾವು ಸ್ವತಂತ್ರರಾಗಿ ಮತ್ತು ಆಶೀರ್ವಾದಗಳಿಂದ ತುಂಬಿರಬೇಕೆಂದು ಬಯಸುತ್ತಾರೆ. ಅಕ್ಕ, ನಾನು ತಪ್ಪು ಮಾಡಿದರೆ ನಾನು ಏನು ಮಾಡಬೇಕು? ಮೊದಲು ಶಿವ ತಂದೆಯನ್ನು ನಿಜವಾದ ಹೃದಯದಿಂದ ನೆನಪಿಸಿಕೊಳ್ಳಿ. ತಪ್ಪನ್ನು ಪ್ರಾಮಾಣಿಕವಾಗಿ ಸ್ವೀಕರಿಸಿ. ಹೌದು ಶಿವ ತಂದೆ, ನಾನು ತಪ್ಪು ಮಾಡಿದೆ ಎಂದು ಹೇಳಿ ಮತ್ತು ಇಂದಿನಿಂದ ಶ್ರೀಮತವನ್ನು ಮಾತ್ರ ಅನುಸರಿಸಲು ನಿರ್ಧರಿಸಿ. 3 ವಿಷಯಗಳ ಮೇಲೆ ಕೇಂದ್ರೀಕರಿಸಿ: ಅಧ್ಯಯನ, ಸೇವೆ ಮತ್ತು ಯೋಗ. ಇದು ನಿಮ್ಮ ಆತ್ಮದ ಶಕ್ತಿಯನ್ನು ಮರಳಿ ತರುತ್ತದೆ ಮತ್ತು ಮಾಯೆ ಹೋಗುತ್ತದೆ. ಸರಿ ಅಕ್ಕ, ನಾನು ಮಾಯೆಯನ್ನು ಹತ್ತಿರ ಬರಲು ಬಿಡುವುದಿಲ್ಲ. ತುಂಬಾ ಒಳ್ಳೆಯದು. ಅದು ನಿಜವಾದ ಪ್ರಯತ್ನ. ಶಿವ ತಂದೆಯ ಆಶೀರ್ವಾದವನ್ನು ಪಡೆಯಿರಿ. ಇದು ಆತ್ಮದ ನಿಜವಾದ ಪ್ರಗತಿ.